ಆಗಿದೆ. ಫಸ್ಟ್ ಸಿನಿಮಾ ಬಗ್ಗೆ ಹೇಳಿ, ಏನು ಅನಿಸ್ತು ನಿಮ್ಗೆ ಸಿನಿಮಾ? ಸಿನಿಮಾ ಚೆನ್ನಾಗಿದೆ ಸರ್, ನೋಡ್ಬೋದಾ? ನೋಡ್ಬೋದು, ಖಂಡಿತ ನೋಡ್ಬೋದು. ಒಂದು ಫ್ಯಾಮಿಲಿ ಕೂತ್ಕೊಂಡು ನೋಡುವಂಥ ಸಿನಿಮಾ ಚೆನ್ನಾಗಿದೆ. ಅಂಡ್ ಕೇಸ್ ಸ್ಟಾರ್ಟ್ ಮಾಡ್ತೀವಿ ಖಂಡಿತ. ಸೊ ಈ ಥರ ಕೇಸ್ ನಿನ್ನೆ ಎಕ್ಸಾಮ್ ಶೇಷಿದೆ, ಸುಳ್ಳು ಶೇಷಿದೆ ಗೊತ್ತಾಗಿರುತ್ತೆ ಆಲ್ರೆಡಿ. ಸೊ ಯಾವ ಮಟ್ಟದಲ್ಲಿ ಕೇಸು ಅಂತ ಸರ್, ಇದರಲ್ಲಿ ಅವರೇನು ದೂರನ್ನು ಸಲ್ಲಿಸಿದ್ದಾರೆ ಅದೆಲ್ಲ ಸುಳ್ಳು ಆರೋಪ ಅನ್ನೋದನ್ನ ನಾವು ಸಾಬೀತು ಮಾಡುತ್ತೀವಿ. ಅದನ್ನು ಸಾಬೀತು ಮಾಡೋಕ್ಕಂತಹ ಎಲ್ಲ ಸಾಕ್ಷ್ಯಾಧಾರಗಳು ನಮ್ಮ ಹತ್ರ ಇದೆ. ಅದನ್ನು ಈಗ ಸದ್ಯಕ್ಕೆ ಇವತ್ತು ಈ ಕುಲದಲ್ಲಿ ಕೀಲಿ ಯಾವುದೋ ಸಿನಿಮಾ ಏನು ರಿಲೀಸ್ ಆಗ್ತಾಯಿದೆ, ಆ ರಿಲೀಸ್ ಆಗಬಾರ್ದು, ಅವ್ರಿಗೆ ತೊಂದರೆ ಕೊಡಬೇಕು ಅಂತ ಕೆಲವು ಷಡ್ಯಂತ್ರಗಳಲ್ಲಿ ನಡೆದಿದೆ ಅನ್ನೋದು ಸಹ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಅದನ್ನೆಲ್ಲ ಸರಿ ನಾವು ನ್ಯಾಯಾಲಯದಲ್ಲಿ ಏನಿದೆ, ಫಸ್ಟ್ ಮುನೂರು ಹೊರಗಡೆ ಬಂದ ಮೇಲೆ ಒಂದು ಪ್ರೆಸ್ ಮೀಟಿಂಗ್ ಮಾಡಿ, ಆ ಪ್ರೆಸ್ ಮೀಟಿಂಗಲ್ಲಿ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನಾವು ಸಾಕ್ಷ್ಯಾಧಾರಗಳ ಮೂಲಕ ಖಂಡಿತ ಹೇಳ್ತೀವಿ ಸರ್. ಮತ್ತೆ ಈಗ ಸದ್ಯಕ್ಕೆ ಅವರು ಕಾರಾಗೃಹದಲ್ಲಿ ಇರೋದ್ರಿಂದ ತುಂಬ ಎಫೆಕ್ಟ್ ಕಾರಾಗೃಹದಲ್ಲಿ ಏನಿಲ್ಲ ಸರ್, ಅವರು ಪೊಲೀಸ್ ಸ್ಟೇಷನ್ ಎನ್ಕ್ವೈರಿ ಆಗ್ತಾ ಇದೆ ಅಷ್ಟೇ. ಪೊಲೀಸ್ ಕಸ್ಟಡಿ ಇದ್ದಾರೆ, ಅದು ಸ್ವಲ್ಪ ಒಂದು ಎನ್ಕ್ವೈರಿ ನಡೀತಾ ಇದೆ ಅಷ್ಟೇ ಸರ್. ಅಂಡ್ ಅವ್ರ ವೈಫ್ ಬಗ್ಗೆ ಮಾತಾಡಿದ್ರು ಅವ್ರ ಹತ್ರ, ಅವರು ಸರ್ ಅವರು ಅದನ್ನು ಹೇಳೋದು ಇಲ್ಲ, ಅವರು ಸುಳ್ಳು ಆರೋಪ ಅಂತ ಹೇಳ್ತಾರೆ. ಇದೆಲ್ಲ ಆಕೆ ಸಹ ತನ್ನ ಗಂಡನ ಪರವಾಗಿ ನಿಂತಿದ್ದಾರೆ, ಸಪೋರ್ಟಿವ್ ಆಗಿದ್ದಾರೆ ಸರ್. ಅಂಡ್ ಏನಾದ್ರು ಗೊತ್ತಾಯ್ತಾ ಮ್ಯಾಮ್, ಯಾವಾಗ ಅವರು ಹೊರಗಡೆ ಬಿಡ್ತಾರೆ ಆ ಥರ ಏನೋ ಗೊತ್ತಾಗ್ತಾ ಇಲ್ಲ ಸರ್, ಈಗ ಇನ್ನೂ ಎನ್ಕ್ವೈರಿ ಆಗ್ತಾ ಇದೆ. ಅದನ್ನು ಅದು ಒಂದೊಂದು 2-3 ನಾಳೆ ನಡೆದಾಗ ಗೊತ್ತಾಗುತ್ತೆ. ಏನಾದರೂ ನಾನು ಮಾತಾಡಿದ್ದೀನಿ ಸರ್, ಮುನ್ನೂರ ಹತ್ರ ನಿನ್ನೆ ಹೋಗಿ ಎಲ್ಲ ಮಾತಾಡಿ, ಮುನ್ನೂರ ಜೊತೆ ಎಲ್ಲ ಮಾತಾಡಿದ್ದೀನಿ. ಅಂಡ್ ವಿಡಿಯೋ ಮತ್ತೆ ಇನ್ನೊಂದು ಆಡಿಯೋ ಒಂದು ವೈರಲ್ ಆಗಿದೆ ಈಗ ಬೆಳಗ್ಗೆ ಅಂತ, ಇನ್ನೊಬ್ರು ನಟದ ಮೇಲೆ ಅದೊಂದು ಆರೋಪ. ಅದರಲ್ಲಿ ಗೊತ್ತಾಗುತ್ತೆ ಸರ್, ಸ್ಟೇಟ್ಮೆಂಟ್ ದಿನಕ್ಕೊಂದೊಂದು ಸ್ಟೇಟ್ಮೆಂಟ್ ಕೊಡ್ತಾ ಇರೋದ್ರಿಂದ ಜನತೆಗೂ ಗೊತ್ತಾಗುತ್ತೆ ಇದು ಒಂದು ಸುಳ್ಳು ಇಲ್ಲ ಕ್ರಿಯೇಟ್ ಮಾಡಿರೋದು ಅನ್ನೋದು ಗೊತ್ತಾಗ್ತಾ ಇದೆ ಸರ್. ಅಲ್ಲಿ ಒಂದೊಂದು ಆಡಿಯೋ ಬರ್ತಾ ಇರೋದ್ರಿಂದ ಎಷ್ಟು ಆಡಿಯೋ ಅದನ್ನೆಲ್ಲ ಪೊಲೀಸ್ ಎನ್ಕ್ವೈರಿ ಮಾಡ್ತಾರೆ. ಎಲ್ಲ ಆಡಿಯೋಗಳು ವಿಡಿಯೋಗಳು ನಾವು ಸಹ ಅದನ್ನೇ ಸಾಕ್ಷಿಯಾಗಿ ಇಟ್ಕೊಂಡು ನ್ಯಾಯಾಲಯದಲ್ಲಿ ಹೋರಾಟ ತನಿಖೆಗೆ ಸಮಸ್ಯೆ ಮಾಡಬಾರ್ದಲ್ವ ಸರ್, ಹಾಗಾಗಿ ಸಹಕರಿಸಬೇಕು. ಇರೋಂಥವರೆಲ್ಲ ಈಗಲೇ ನಾವು ಶೋ ಮಾಡಿದರೆ ತನಿಖೆಗೆ ನಾವು ಅಡ್ಡ ಬಂದಂಗೆ ಆಗುತ್ತೆ. ಬಟ್ ಇಲ್ಲಿ ಸಂತ್ರಸ್ತರು ಮಿಂಚುನ ಇಲ್ಲ ಮಡೆನೂರು ಮನುನ ಅನ್ನುವಂಥದ್ದನ್ನು ಕಾನೂನಿದೆ, ನ್ಯಾಯಾಲಯ ನಿರ್ಣಯವನ್ನು ಮಾಡ್ತದೆ. ಇಲ್ಲಿ ಊಹಾಪೋಹಗಳು ಮತ್ತು ಖಂಡಿತವೂ ಕೂಡ ಸತ್ಯ ಆಗಿರೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ತಾಳ್ಮೆಯಿಂದ ಕಾದು ನೋಡೋಣ. ಆದಷ್ಟು ಸತ್ಯಕ್ಕೆ ಯಾವತ್ತೂ ಕೂಡ ಜಯ ಇದ್ದೇ ಇದೆ. ಆ ಸಿನಿಮಾ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಈ ಸಿನಿಮಾಕ್ಕೆ ಎಲ್ಲೋ ಒಂದು ಕಪ್ಪು ಚುಕ್ಕೆನ ಇಡಬೇಕು ಅಂತ ಹೇಳಿ ಇಷ್ಟು ದೊಡ್ಡ ಮಟ್ಟದ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದು ಯಾರು ಮಾಡಿಸ್ತಾವ್ರೆ, ಯಾರಿಂದ ಆಗ್ತಾಯಿದೆ ಅನ್ನೋದು ಈಗ ಹೇಳುವಂಥ ಅವಶ್ಯಕತೆ ಇಲ್ಲ. ತನಿಖೆಯಿಂದ ಖಂಡಿತವಾಗಲೂ ಕೂಡ ಗೊತ್ತಾಗುತ್ತೆ. ಸಿನಿಮಾ ಬಗ್ಗೆ ಹೇಳಬೇಕು ಅಂತಂದರೆ ಮಡೆನೂರು ಮನೋಹರ್ ಅವರು ಏನಾದರೂ ಫಸ್ಟ್ ಶೋ ಕುಲದಲ್ಲಿ ಯಾವುದೋ ಶೋನ ನೋಡಿದರೆ ಅವ್ರಿಗೆ ದೃಷ್ಟಿ ಆಗ್ತಿತ್ತು, ಅಷ್ಟು ಅದ್ಭುತವಾಗಿ ಅಭಿನಯಿಸಿದ್ದಾರೆ. ಹಾಗಾಗಿಯೇ ಫಸ್ಟ್ ಶೋ ಅವ್ರು ನೋಡೋಕ್ಕಾಗಿಲ್ಲ. ಆದಷ್ಟು ಬೇಗ ಹೊರಗಡೆ ಬರ್ತಾರೆ. ಸತ್ಯಕ್ಕೆ ಯಾವತ್ತೂ ಕೂಡ ಜಯ ಇದ್ದೇ ಇದೆ ಸರ್. ಅಲ್ಲ, ನೀವು ಹತ್ರದಿಂದ ನೋಡಿರೋ ಮಟ್ಟಿಗೆ ಈಗ ಮನು ಒಂದು ಇಬ್ಬರು ಹೀರೋಗಳ ಹೆಸರು ಹೇಳಿಲ್ಲ, ಬಟ್ ಇಬ್ಬರು ಹೀರೋಗಳಿದ್ದಾರೆ, ಒಬ್ಬರು ಲೇಡಿ ಇದ್ದಾರೆ ಅಂತ ನಿಮ್ಗೆ ಅನ್ನಿಸ್ತದೆ ಅದು ಕರೆಕ್ಟ್ ಆಗಿದೆ ಸರ್? ಒಂದು ಉದ್ದೇಶಪೂರ್ವಕವಾಗಿ ಹೇಳಿರ್ಬೋದು, ಅಥವಾ ಸತ್ಯನೂ ಇರ್ಬೋದು, ಅಥವಾ ಕಲ್ಪನೆಯೂ ಇರ್ಬೋದು. ಇದು ನಾವು ಹೇಳೋಕ್ಕಾಗೋದಿಲ್ಲ. ಅಥವಾ ನಾವು ಈಗ ಹೇಳೋದ್ರಿಂದ ಈಗಾಗಲೇ ಹೇಳಿದೆ, ಪೊಲೀಸ್ ತನಿಖೆಗೆ ಮಾರಕ್ಕಾಗೋಂಥ ಅಥವಾ ಸಪೋರ್ಟ್ ಆಗದಿರುವಂಥದ್ದು ಯಾವುದೇ ನಾವು ಹೇಳಿಕೆಯನ್ನು ಕೊಡಲಿಕ್ಕೆ ಬರೋದಿಲ್ಲ. ನ್ಯಾಯಾಲಯದಲ್ಲಿ ಏನಾಗ್ತದೆ, ನಮ್ಮ ಸೀನಿಯರ್ ಶಾರದಾ ಸಿ ಮೇಡಮ್ ಅವರು ಕೂಡ ವಾದವನ್ನು ಮಾಡ್ತಾ ಇದ್ದಾರೆ, ಕೇಸನ್ನು ತೊಗೊಂಡಿದ್ದಾರೆ. ಅದೇನು ಮುಂದೆ ಆಗುತ್ತೆ ಅನ್ನೋದ್ರ ಬಗ್ಗೆ ನಿಮ್ಗೆ ಗೊತ್ತಾಗುತ್ತೆ. ಸತ್ಯಕ್ಕೊಂದು ಜಯ ಸಿಗುತ್ತೆ. ಮಡೆನೂರು ಮನೂರ್ ಅವರ ಪ್ರಯತ್ನ ಯಾವುದೇ ಒಂದು ಷಡ್ಯಂತ್ರ ಮಾಡಿದರೂ ಕೂಡ ಅದು ತಾತ್ಕಾಲಿಕ ಅಷ್ಟೇ. ಪಕ್ಕ ಷಡ್ಯಂತ್ರ ಅಂತ ಹೇಳ್ತೀರಾ? ಅಲ್ಲಿ ಮೇಲ್ನೋಡ್ರಿಗೆ ಕಾಣುತ್ತೆ. ಸಿನಿಮಾ 2 ದಿನ ಇದ್ದಂಗೆ 3 ವರ್ಷದ ಹಿಂದಿನ ಇತಿಹಾಸ ಬಂದಿದ್ದು, ಇವೆಲ್ಲ ಯಾರಿಂದ ಯಾರಿಗೆ ಯಾವಾಗ ಕರೆ ಹೋಯಿತು, ಯಾವಾಗ ಎಲ್ಲಿಗೆ ಯಾರು ಒತ್ತಾಯದಿಂದ ಕರೆಸ್ಕೊಂಡ್ರು, ಏನಾಯಿತು ಅನ್ನೋ ತನಿಖೆಯಿಂದ ಗೊತ್ತಾಗುತ್ತೆ. ನಾವೆಲ್ಲವನ್ನು ಬಾಯಲ್ಲಿ ಹೇಳ್ಬೋದು, ವೀಡಿಯೋ ಮಾಡಿ ಹಾಕ್ಬೋದು, ಆದರೆ ಇರ್ತಕ್ಕಂಥ ಟೆಕ್ನಾಲಜಿ ಏನಿದೆ ಅದು ಪಿನ್ ಟು ಪಿನ್ ಏನಿದೆ ಅದನ್ನು ನಮಗೆ ವಾಸ್ತವ ಸತ್ಯವನ್ನು ತಿಳಿಸ್ಕೊಡುತ್ತೆ.